ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವತಿ ಕನ್ನಡ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್. ಸುಪ್ರೀತಾ ಮದುವೆ ವಿಡಿಯೋ ಪ್ರತಿದಿನ ಒಂದೊಂದು ವಿಡಿಯೋ ಬರ್ತಾ ಇದೆ. ವಿಡಿಯೋ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಹಾಗೆ ಇದು ಲಾಸ್ಟ್ ವಿಡಿಯೋ ಅನ್ಬೋದು. ಇದು ಮದುವೆಯ ನೆಕ್ಸ್ಟ್ ಡೇ ಬೀಗ್ರೂಟ ಇತ್ತು. ನಮ್ಮ ಕಡೆ ಎಲ್ಲ ಹೇಗೆ ಬೀಗ್ರೂಟ ಆಗುತ್ತೆ, ಹಾಗೆ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ರು, ಎಷ್ಟೊಂದು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ವಿಡಿಯೋ ಮಾತ್ರ, ಸಖತ್ತು. ಇಷ್ಟು ವಿಡಿಯೋಕ್ಕೂ ಈ ವಿಡಿಯೋ ತುಂಬ ಎಂಜಾಯ್ ಆಗಿದೆ, ಚೆನ್ನಾಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೇ ಇರೋ ಹಾಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಸುಪ್ರೀತಾ ಗಂಡನ ಮನೆಯವರು ಈ ವಿಡಿಯೋ ನೋಡಿದರೆ ನನಗೆ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮದುವೆ ಆಗಿ ನೆಕ್ಸ್ಟ್ ಡೇ ಸೋಮವಾರ ಬೀಗ್ರೂಟ ಇತ್ತು. ಹಾಗೆ ಬೀಗರೆಲ್ಲ ಬರೋ ಟೈಮಲ್ಲಿ ನಮ್ಮ ಕಡೆಯವರೆಲ್ಲ ಜ್ಯೂಸ್ ಮಾಡಿ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ನೋಡಿ. ಸರಸ್ವತಿ ಅಕ್ಕ, ಹಾಗೆ ಮಾಮಿ ಅಂದರೆ ಸುರೇಖಾ ಮಾಮಿ, ಹಾಗೆ ಅವರೆಲ್ಲರೂ ಸಪ್ಲೇಯರ್ ಎಲ್ಲೂ ಸಿಗಲ್ಲ. ಮಾಮ ಹೇಳ್ತಾರೆ, ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಇವರು. ನಿಮ್ಮಲ್ಲಿ ಯಾರಿಗಾದ್ರೂ ಬೇಕಾದ್ರೆ ಸರ್ವಿಸ್ ಇದ್ರೆ ಬರ್ತಾರೆ. ಬಹಳ ಚೆನ್ನಾಗಿ ಕ್ಯಾಟ್ರಿಂಗ್ ಸರ್ವಿಸ್ ಇದೆ ನೋಡಿ. ಯಾರು ಬೇಕಾಗಿದ್ರೆ ಫಂಕ್ಷನ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಮೊಬೈಲ್ ನಂಬರ್ ನಾನು ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಜ್ಯೂಸ್ ಕೊಡೋರು ನಾನು ಮಾಮ ಎಲ್ಲ ಅಷ್ಟೆಲ್ಲ ತಮಾಷೆ ಮಾಡ್ತಿದ್ರು. ಅವರೆಲ್ಲ ಯಾಕೆ ಅಷ್ಟು ಸೀರಿಯಸ್ ಆಗಿ ಜ್ಯೂಸ್ ಇಟ್ಕೊಂಡು ನಿಂತಿದ್ರು ಅಂತಂದರೆ, ಬೀಗರು ಮನೆಯವ್ರು ಬಂದಾಗ ಉಪ್ಪು ನೀರು ಹಾಗೆ ಖಾರದ ನೀರು ಇದನ್ನು ಕೆಲವೊಬ್ರಿಗೆ ಅಂದರೆ ಬೀಗ್ರ ಕಡೆಯವ್ರಿಗೆ ಇಂಪಾರ್ಟೆಂಟ್ ಇರೋರಿಗೆ ಕುಡಿಸ್ತಾರೆ. ಅದಕ್ಕೋಸ್ಕರ ಯಾರಿಗೆ ಕೊಡೋದು, ಅವರಿಗೆ ಕೊಡ್ತೀವ ಕರೆಕ್ಟಾಗಿ ಅವರಿಗೆ ಹೋಗುತ್ತಾ ಅಂತೇಳ್ಬಿಟ್ಟು ಫುಲ್ಲು ಟೆನ್ಷನಲ್ಲಿ ಜ್ಯೂಸ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಆದರೆ ಅವ್ರ ಪ್ಲ್ಯಾನೆಲ್ಲ ಉಲ್ಟಾಪಲ್ಟ ಆಯಿತು. ಯಾಕಂದರೆ ಜ್ಯೂಸನ್ನ ಹುಡುಗ ತಮ್ಮ ಅವರಿಗೆ ಉಪ್ಪು ನೀರು ಕೊಡಬೇಕು ಅಂತೇಳ್ಬಿಟ್ಟು ನೋಡ್ತಾ ಇದ್ರು. ಅದು ನೋಡಿ ಸರಸ್ವತಿ ಅವ್ರಿಗೆ ಕೊಡ್ತಾ ಇದ್ದಾಳೆ. ಆದರೆ ಅವರು ಏನು ಮಾಡಿದ್ದಾರೆ ಅಂತಂದರೆ, ಅವರು ಆ ಕಡೆ ಎಲ್ಲ ಕೊಟ್ಟಿದ್ದಾರೆ ಜ್ಯೂಸನ್ನ. ಅದು ಅವ್ರಿಗೆ ಹೋಗಲೇ ಇಲ್ಲ, ಉಪ್ಪು ನೀರು ಜ್ಯೂಸ ಅವರಿಗೆ. ಅಂದರೆ ಸುಪ್ರೀತಾ ಅವರು ಗಂಡನ ತಮ್ಮಂಗೆ ಅದು ಜ್ಯೂಸ್ ಹೋಗಲಿಲ್ಲ. ಅವ್ರ ಪ್ಲ್ಯಾನ್ ಎಲ್ಲ ಉಲ್ಟಾಪಲ್ಟ ಆಗಿಬಿಡ್ತು. ಆ ಥರ ಅವರಲ್ಲಿ ನಗಾಡ್ತಾ ಇದ್ದಾರೆ ನೋಡಿ ನಮ್ಮ ಸರಸ್ವತಿ ಅಕ್ಕ. ಅಂದರೆ ಅವ್ರಿಗೆ ಜ್ಯೂಸ್ ಕೊಟ್ಟಂಗೇನೋ ಅವರು ಟ್ರಾನ್ಸ್ಫರ್ ಮಾಡ್ತಾನೇ ಇದ್ದಾರೆ. ಕೊನೆಗೂ ಅವರಿಗೆ ಉಪ್ಪು ನೀರು ಜ್ಯೂಸು ಹೋಗಲೇ ಇಲ್ಲ. ಅದೊಂಥರ ತಮಾಷೆ ಆಗಿತ್ತು. ಅಂದರೆ ಬೀಗರು ಊಟದ ದಿನ ಬೀಗರು ಮನೆಯವರೆಲ್ಲ ಬಂದಾಗ ಈ ಶಾಸ್ತ್ರ ಇರುತ್ತೆ. ಅಂದರೆ ಅವರಿಗೆ ಉಪ್ಪು ನೀರು, ಹುಳಿ ನೀರು ಈ ರೀತಿ ಕೊಡೋವಂಥ ಶಾಸ್ತ್ರ ಇರುತ್ತೆ. ಹಾಗೆಯೇ ಆ ಥರ ಕೊಡೋದಕ್ಕೆ ಹೋದಾಗ ಅದು ಮಿಸ್ ಆಗಿಬಿಡ್ತು. ಅವ್ರು ನೋಡಿ ಕುಡಿಲೇ ಇಲ್ಲ. ನಾವೆಲ್ಲ ರಿಯಾಕ್ಷನ್ ಬರುತ್ತೆ, ಆ್ಯಕ್ಷನ್ ಬರುತ್ತೆ ಅಂತ ಇದ್ವಿ. ಆದರೆ ಏನೂ ಬರಲಿಲ್ಲ, ಅವ್ರಿಗೆ ಉಪ್ಪು ನೀರು ಹೋಗಲೇ ಇಲ್ಲ. ಅದೊಬ್ಬರು ಬೇರೆ ಒಬ್ಬರು ಲೇಡಿಗೆ ಹೋಯ್ತು, ಅವ್ರ ತಂಗಿಗೆ ಹೋಯ್ತು. ಆವಾಗ ಪ್ಲ್ಯಾನ್ ಎಲ್ಲ ಉಲ್ಟಾಪಲ್ಟ ಆಗೋಯ್ತು. ಅವ್ರು ಎಷ್ಟು ಪ್ಲ್ಯಾನ್ ಮಾಡಿದ್ರು ಉಪ್ಪು ನೀರು ಅನ್ನೋದು ಆ ಕಡೆ ಒಬ್ಬರು ಕೂತಿದ್ದಾರಲ್ಲ ಲೇಡಿ, ಅವ್ರಿಗೆ ಹೋಗ್ಬಿಡ್ತು. ಈ ರೀತಿ ಆಗತ್ತೆ. ಏನೋ ಒಂದು ಫನ್ನಿ ಅಂದರೆ ಕರೆಕ್ಟಾಗಿ ನಾವು ಮಾಡಿರೋ ಐಡಿಯಾ ವರ್ಕ್ ಆಗೋದು ಎಲ್ಲ ಅಂದರೆ ಈ ಬೀಗರು ಊಟ ಫಂಕ್ಷನಲ್ಲಿ ವರ್ಕ್ ಆಗೋದು ತುಂಬ ಕಷ್ಟ. ಆದರೂ ಸಹಿತ ನಾವು ನೋಡಿ ತಮಾಷೆಗೆ ಅಷ್ಟೇ ಅದನ್ನು ಮಾಡಿರ್ತೀವಿ. ಅದು ಒಂದು ಖುಷಿ ಅಂತ ಹೇಳ್ಬೋದು. ಅಂದರೆ ಮದುವೆ ಆದ ನಂತರ ಎರಡೂ ಕಡೆ ಸಂಬಂಧಿಕರು ಒಂದೇ ಕಡೆ ಸೇರಿಬಿಟ್ಟು ಫಂಕ್ಷನ್ ಮಾಡೋದಲ್ವ, ಅದೊಂದು ಖುಷಿ ಇರುತ್ತೆ. ಆ ಸಂಪ್ರದಾಯ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬೀಗರ ಕಡೆಯವ್ರು ಬಂದಾಗ ಉಪ್ಪು ನೀರು, ಹುಳಿ ನೀರು ಕೊಟ್ಬಿಟ್ಟು, ಅಂದರೆ ತುಂಬ ಹಿರಿಯವರಿಗೆಲ್ಲ ಕೊಡೋದಿಲ್ಲ. ಈ ಸುಮ್ಮನೆ ಒಂದು ನಮ್ಮ ಏಜವರೇ ಇರ್ತಾರಲ್ಲ ಅವರಿಗೊಂದು ತಮಾಷೆ. ಹಾಗೆ ಗುಲಾಬಿ ಆಂಟಿ, ಸುಂದರಂಕಲ್ಲು, ಹಾಗೆ ದೊಡ್ಡಮ್ಮ ಮಗಳು ಮದುವೆ ಆಯಿತು ಅನ್ನೋ ಒಂದು ಖುಷಿಯಲ್ಲಿದ್ದಾರೆ. ಒಂದು ಸಮಾಧಾನ ಅಲ್ವಾ. ಅಪ್ಪ ಅಮ್ಮಂಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಮಗಳು ಮದುವೆ ಆದಾಗ ಅಪ್ಪ ಅಮ್ಮನ ಮುಖದಲ್ಲಿ ಕಾಣಿಸೋವಂಥ ಮಗು ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಪ್ರತಿದಿನ ಬರುವಂತಹ ಮಳೆ ಅವಳು ಮದುವೆಗೆ ತಯಾರಿ ಮಾಡಿದ್ದಾಗಿಂದ ಮದುವೆ ಮುಗಿಯಲಿವರೆಗೂ ಮಳೆ ಬರಲಿಲ್ಲ. ಬಾಳೆಹೊನ್ನೂರು ಹತ್ರ ಆಗಿರೋದ್ರಿಂದ ಪ್ರತಿದಿನ ಮಳೆ ಬರುತ್ತೆ. ಹಾಗೆಯೇ ಸುಪ್ರೀತಾ ಅವರು ಗಂಡನ ಮನೆ ಕಡೆಯವರಿಗೆಲ್ಲ ಮಾತಾಡಿಸ್ತಾ ಇದ್ದಾಳೆ. ಹಾಗೆ ಅಲ್ವಾ, ಅವರೆಲ್ಲ ಬಂದ ಮೇಲೆ ಒಂದ್ಸಲಿ ಎಲ್ಲರನ್ನೂ ಮಾತಾಡಿಸ್ಬೇಕು. ಹಾಗೆ ಎಲ್ಲರನ್ನೂ ವಿಚಾರಿಸಿ ಮಾತಾಡಿಸ್ತಾ ಇದ್ದಾಳೆ ಸುಪ್ರೀತಾ. ಅವ್ರ ಅತ್ತೆಗೆ ಮಾತಾಡಿಸ್ತಾ ಇದ್ದಾಳೆ. ಈ ರೀತಿ ಇರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಶಾಸ್ತ್ರ ಅಂತಂದರೆ. ನಿಮ್ಮ ಕಡೆಯಲ್ಲಿ ಹೇಗಿರುತ್ತೆ ನೋಡಿ. ಇವರೆಲ್ಲ ಲೇಡೀಸು ಬೀಗರು ಮನೆಯವರಿಗೆ ಕೊಡೋದಕ್ಕೆ ಉಪ್ಪು ನೀರು, ಹುಳಿ ನೀರು ಯಾವ ರೀತಿ ರೆಡಿ ಮಾಡ್ತಾಯಿದ್ರು ಅಂಥೇಳಿ. ಅಂದರೆ ಈಗ ಸರಸ್ವತಿ ಹೋಗಿ ಕೊಟ್ಲಲ್ಲ, ಆವಾಗ ಫೇಲ್ ಆಯಿತು. ಮತ್ತೊಂದು ಸತಿ ಕೊಡೋಣ ಅಂತೇಳ್ಬಿಟ್ಟು ಮತ್ತೆ ರೆಡಿ ಮಾಡ್ತಾಯಿದ್ದಾರೆ. ಈಗ ರೆಡಿ ಮಾಡಿಕೊಂಡು ಇನ್ನೊಂದು ಸತಿ ಕೊಡಲೇಬೇಕು ಅಂತೇಳ್ಬಿಟ್ಟು ಈ ಹುಡುಗರಿಗೆ ಕೊಡ್ತಾರೆ. ಆದರೆ ಅಲ್ಲೂ ಸಹ ಫೇಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅವ್ರು ಕುಡಿತಾ ಇಲ್ಲ. ಅವ್ರಿಗೆ ಗೊತ್ತಾಗಿ ನೋಡಿ ನಗಾಡ್ತಾ ಇದ್ದಾರೆ. ಉಪ್ಪು ನೀರು, ಹುಳಿ ನೀರು ಕೊಡ್ತಾರೆ ಅಂತೇಳ್ಬಿಟ್ಟು ನಗಾಡ್ತಾ ಇದ್ದಾರೆ. ಕೊನೆಗೆ ಒಂದು 2 ಜನಕ್ಕೆ ಆ ರೀತಿ ಕೊಟ್ಟರು ಅನಿಸತ್ತೆ. ಅದು ಸುಮ್ಮನೆ ತಮಾಷೆಗೆ ಫ್ರೆಂಡ್ಸ್ ಆ ರೀತಿ ಮಾಡೋದು, ಒಂದು ಖುಷಿಗೆ ಅಲ್ವಾ.
ಇದು ಈಗ ಎಲ್ಲರೂ ಜ್ಯೂಸ್ ಕುಡ್ದಾದ ನಂತರ ಸುಪ್ರೀತನ ಮತ್ತು ಸುಪ್ರೀತನವ್ರ ಮನೆಯವ್ರನ್ನ ರಿಸೆಪ್ಷನ್ಗೆ ಆದಮೇಲೆ ನೆಕ್ಸ್ಟ್ ಊಟದ ಕಾರ್ಯಕ್ರಮ ಇರುತ್ತೆ. ಹಾಗೆಯೇ ಈಗ ನೋಡಿ ನಮ್ಮ ಅತ್ತೆ ತಗೊಳ್ತಾನೆ ಇಲ್ಲ ಜ್ಯೂಸು, ಅಂದರೆ ಅವ್ರಿಗೆ ಕೊಡ್ತಾರೆ ಅಂತ ಬಿಟ್ಟು ಬೀಗ್ರ ಕಡೆಯವ್ರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಎಲ್ಲರಿಗೂ ನಾವು ಆ ಥರ ಹಾಕ್ಕೊಡೋದಿಲ್ಲ, ಕೆಲವೊಬ್ರಿಗೆ ಅಂದರೆ ತಮಾಷೆಗೋಸ್ಕರ. ಈಗ ಸುಪ್ರೀತಾ ಅವರ ಅತ್ತಿಗೆ ಅಂದರೆ ಅವರು ಗಂಡನ ತಂಗಿ ಅವರು ರೂಮಿಗೆ ಮಾತಾಡ್ಸೋಕ್ಕೆ ಬಂದಿದ್ದರು. ಹಾಗೆ ಮಾತಾಡ್ಸ್ಕೊಂಡು ಹೋದ್ರು. ನಂತರ ಮದುಮಕ್ಕಳನ್ನ ಕೂರಿಸಿತ್ತು. ಫಸ್ಟು ಯಶೋಧ ಆಂಟಿನೇ ಅಕ್ಷತೆ ಹಾಕ್ತಾ ಇದ್ದಾರೆ ನೋಡಿ, ಮೇಲಕ್ಕೆ ಈ ರೀತಿ ಆರಿಸಿದ್ರೆ ತುಂಬ ಒಳ್ಳೆಯದಂತೆ. ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗೆ ಜಗದೀಶ್ ಮಾಮ, ಸುರೇಖಾ ಮಾಮಿ, ಹಾಗೆ ವಾಸು ಮಾಮ ಮತ್ತು ಸವಿತಾ ಮಾಮಿ ಇವರೆಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಪ್ರತಿಯೊಬ್ಬರ ಆಶೀರ್ವಾದ ಈಗ ಇಟ್ಟರೆ ತುಂಬ ಚೆನ್ನಾಗಾಗತ್ತಲ್ವ. ಹಾಗೆಯೇ ಮದುಮಕ್ಕಳು ಸಹ ತುಂಬ ಖುಷಿಯಾಗಿದ್ದಾರೆ. ಮದುವೆ ಎಲ್ಲ ಚೆನ್ನಾಗಿ ಆಯಿತು, ಚೆನ್ನಾಗಿ ನಡೀತಲ್ವ ಅಂತೇಳ್ಬಿಟ್ಟು ಸುಪ್ರೀತಾ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹಾಗೆಯೇ ಎಲ್ಲರೂ ಆಶೀರ್ವಾದ ಮಾಡಿ ವಿಶ್ ಮಾಡಿ ಅಕ್ಷತೆನ ಹಾಕಿ ಫೋಟೋ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಚಿನ್ನು ಮತ್ತು ಅವರ ಅತ್ತೆ ಅವರಿಬ್ಬರು ಸೇರಿಕೊಂಡು ಅಕ್ಷತೆ ಹಾಕಿ ವಿಶ್ ಮಾಡ್ತಾಯಿದ್ದಾರೆ. ಹಾಗೆ ಎಲ್ಲರೂ ಸಹ ನೆಂಟರು ಬಂದು ಇನ್ನೆಲ್ಲ ಒಳಗಡೆ ಬರ್ತಾ ಇದ್ದಾರೆ. ಅಂದರೆ ಹತ್ರ 7 ಕಿಲೋಮೀಟ್ರ್ ಅಷ್ಟೇ ಅವರು ಗಂಡನ ಮನೆಗೆ ದೂರ ಇರೋದು. ತುಂಬ ಹತ್ತಿರದಲ್ಲೇ ಮಗಳನ್ನು ಕೊಟ್ಟಿದ್ದಾರೆ. ಆಂಟಿ ಅಂಕಲು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಆರಾಮಾಗಿ ಹತ್ತಿರದಲ್ಲೇ ಮಗಳು ಇರ್ತಾಳೆ. ಹಾಗೆ ನೋಡಿ, ಈ ವಿಡಿಯೋ ಬಂದು ನಮ್ಮ ಮನೆಯವ್ರು ಮಾಡಿಕೊಟ್ರು. ಅವರು ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಡ್ತಾರೆ. ಹಾಗೆಯೇ ನೆಂಟರೆಲ್ಲ ಬಂದುಬಿಟ್ಟು ಕೂರ್ತಾ ಇದ್ದಾರೆ. ಬೀಗ್ರೂಟ ಅಂದರೆ ಅಷ್ಟೇ, ಅಕ್ಷತೆ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟು ಊಟದ ಕಾರ್ಯಕ್ರಮ ಇರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ನಾನೇ ಸೇಲ್ ಮಾಡಿರೋಂಥ ಮೈಸೂರು ಸಿಲ್ಕ್ ಸ್ಯಾರಿನ ಹಾಕಿದ್ದೆ. ಲಾಸ್ಟ್ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಾಗಾಗಿ ಈ ಸ್ಯಾರಿನ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿ ಅದನ್ನೇ ನಾನು ಮದುವೆ ಮನೆ ಆದಮೇಲೆ ರಿಸೆಪ್ಷನಿಗೆ ಉಟ್ಟಿದ್ದೆ, ಅಂದರೆ ಬೀಗ್ರೂಟಕ್ಕೆ. ಮದುವೆ ಮನೆಯಲ್ಲಿ ಒಂದು ರೇಷ್ಮೆ ಸೀರೆ ಉಟ್ಟಿದ್ದೆ. ಹಾಗೆ ನೋಡ್ತಾ ಇರ್ಬೋದು, ಎಲ್ಲರೂ ಹೋಗ್ಬಿಟ್ಟು ಮದುಮಕ್ಕಳಿಗೆ ವಿಶ್ ಮಾಡಿ ಬರ್ತಾ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಲ್ವಾ ಹೇಗಿದೆ ಮದುವೆ ವೀಡಿಯೋಸ್ ಎಲ್ಲ ವೀಡಿಯೋಸ್ ನೋಡಿದವರು ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫಂಕ್ಷನ್ ಅಂದರೆ ನನಗೆ ನೆನಪಿರುತ್ತೆ, ಯೂಟ್ಯೂಬಿಗೆ ಹಾಕ್ತೀವಿ ಅಂದರೆ ಅದು ತುಂಬ ವರ್ಷಗಳ ಕಾಲ ಇರುತ್ತೆ, ಒಂದು ನೆನಪಿರುತ್ತೆ ಅಂದ್ಬಿಟ್ಟು ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕೋದು. ಒಂದು ಖುಷಿ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಫ್ರೆಂಡ್ಸ್, ನಿಮ್ಮ ಕಡೆ ಎಲ್ಲ ಹೇಗೆ ಬೀಗ್ರೂಟ ಹಾಗೆ ಮದುವೆ ಮನೆ ಯಾವ ರೀತಿ ನಡೆಯುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನೋಡ್ತಾ ಇರ್ಬೋದು, ಸುಪ್ರೀತಾ ಮತ್ತು ಅವ್ರ ಮನೆಯವರು ಎಷ್ಟು ಖುಷಿಯಾಗಿದ್ದಾರೆ ಅಂತೇಳಿ. ಅಕ್ಷತೆ ಎಲ್ಲ ಹಾಕಾದ್ಮೇಲೆ ಸುಪ್ರೀತಾ ಮತ್ತು ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ವಿ. ಅಂದರೆ ಬೀಗರು ಮನೆ ಕಡೆಯವರು ಎಲ್ರಿಗೂ ಅರಿಶಿನ ಕುಂಕುಮ ಕೊಡಬೇಕಲ್ವ, ಹಾಗಾಗಿ ಎಲ್ಲ ಲೇಡೀಸನ್ನು ಕರೆಸ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟರು. ಎಲ್ಲರೂ ಇದರಲ್ಲಿ ತುಂಬ ಜನ ನನಗೆ ಯಾವ ಚಾನಲ್ ನಿಮ್ಮದು ಅಂತ ಹೇಳಿ ಖುಷಿಪಟ್ಟರು. ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿದ್ದಾರೆ. ಅವರೆಲ್ಲರೂ ಈ ವಿಡಿಯೋ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಕುಂಕುಮ ಹೆಣ್ಮಕ್ಳಿಗೆಲ್ಲ ಕೊಡಬೇಕು. ಹಾಗೆ ಎಲ್ಲರನ್ನೂ ಕರೆಸ್ಬಿಟ್ಟು ಒಳಗಡೆ ಅರಿಶಿನ ಕುಂಕುಮ ಕೊಟ್ವಿ. ಹಾಗೆ ಸುಪ್ರೀತಾ ಮತ್ತು ಅವ್ರ ಮನೆಯವರಿಗೆ ಶರ್ಬತ್ ಕೊಟ್ವಿ. ತುಂಬ ಬಿಸಿಲಿರೋದ್ರಿಂದ ಸುಸ್ತಾಗತ್ತೆ, ಫಂಕ್ಷನ್ಗಳು ಅಟೆಂಡ್ ಮಾಡಿ ಸುಸ್ತಾಗಿರುತ್ತೆ. ಹಾಗೆ ಸುಪ್ರೀತಾ ಮನೆಯವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಕ್ಲೋಸ್ ಇದ್ದಾರೆ ಮಾತ್ರ. ತುಂಬ ಖುಷಿ ಆಯಿತು ನನಗೆ. ಹಾಗೆಯೇ ನೋಡಿ, ಈ ಥರ ಸ್ವಲ್ಪ ಕುಡಿದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂತ ಹೇಳಿದ್ರು. ಹಾಗೆಯೇ ಮಾಡ್ತಾ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅವರೆಲ್ಲ ಊಟ ಮಾಡಿಕೊಂಡು ಬಂದುಬಿಟ್ಟು ಅರಿಶಿನ ಕುಂಕುಮ ತಗೊಳ್ತಾ ಇದ್ದಾರೆ. ಹಾಗೆಯೇ ಇನ್ನು ಊಟದ ಕಾರ್ಯಕ್ರಮ ಹೇಗಿತ್ತು ಅಂತೇಳ್ಬಿಟ್ಟು ಊಟದ ಕಡೆ ಹೋಗೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿಯೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಈಗ 2-3 ದಿವಸದಿಂದ ಮದುವೆ, ರಿಸೆಪ್ಷನ್ನು, ಮೆಹಂದಿ ಪ್ರತಿಯೊಂದು ವೀಡಿಯೋನೂ ಹಾಕ್ತಾ ಬರ್ತಾಯಿದ್ದೀನಿ. ಎಲ್ಲದನ್ನೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಅರಿಶಿನ ಕುಂಕುಮ ಕೊಟ್ಟಾದಮೇಲೆ ಬ್ಲೌಸ್ ಪೀಸ್ ಕೊಡೋದಕ್ಕಿರುತ್ತೆ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಸಹಿತ ಹಾಗೆ ಕಳಿಸೋ ಆಗಿಲ್ಲ, ಅರಿಶಿನ ಕುಂಕುಮ ಕೊಟ್ಬಿಟ್ಟೆ ಕಳಿಸ್ಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ಮಿಸ್ ಮಾಡದೇ ಇರೋ ಹಾಗೆ ಎಲ್ಲರೂ ಸಹ ಕೊಟ್ಟರು. ಹಾಗಾಗಿ ಯಾವುದೇ ಫಂಕ್ಷನಿಗಾದರೂ ಹೆಣ್ಮಕ್ಳು ಇಂಪಾರ್ಟೆಂಟ್. ಹೆಣ್ಮಕ್ಳು ಚಂದದಲ್ಲಿ ನಗ್ನಗ್ತಾ ಫಂಕ್ಷನ್ ಅಟೆಂಡ್ ಮಾಡಿದಾಗ ಅಲ್ಲಿರೋ ಖುಷಿನೇ ಬೇರೆ ಇರುತ್ತೆ. ಮತ್ತು ಹೆಣ್ಮಕ್ಳು ಪ್ರತಿಯೊಬ್ಬರು, ಗಂಡ್ಮಕ್ಳು ಪ್ರತಿಯೊಬ್ಬರು ಫಂಕ್ಷನಲ್ಲಿ ನಗಾಡ್ತಾ ಓಡಾಡ್ತಾ ಇದ್ದರೆ ಆ ಫಂಕ್ಷನಿಗೊಂದು ಕಳೆ ಬರುತ್ತೆ ಅಲ್ವಾ. ಹಾಗಾಗಿ ಎಲ್ಲ ಹೆಣ್ಮಕ್ಳನ್ನು ಕರ್ಕೊಂಡು ಬಂದು ಅರಿಶಿನ ಕುಂಕುಮ, ಬ್ಲೌಸ್ ಪೀಸು ಎಲ್ಲ ಕೊಟ್ಬಿಟ್ಟು ಕಳಿಸಿದ್ವಿ. ಎಲ್ಲರೂ ಊಟ ಮಾಡಿಕೊಂಡು ಬಂದಿದ್ದಾರೆ.
ಈಗ ಊಟ ಹೇಗಿತ್ತು, ಯಾವ ಥರ ಇತ್ತು ಅಂತೇಳ್ಬಿಟ್ಟು ಅವರೇ ಹೇಳ್ತಾರೆ. ಹಾಗೆಯೇ ಊಟದ ಕಡೆ ಹೋಗೋಣ ಫ್ರೆಂಡ್ಸ್. ಹಾಗೆ ಪ್ರತಿಯೊಬ್ಬರಿಗೂ ಮಿಸ್ ಮಾಡದೇ ಇರೋ ಹಾಗೆಯೇ ಅರಿಶಿನ ಕುಂಕುಮ ಆಗಿರ್ಬೋದು, ಬ್ಲೌಸ್ ಪೀಸ್ ಆಗಿರ್ಬೋದು ಕೊಟ್ಬಿಟ್ಟು ಕಳಿಸ್ಬೇಕು. ನಾವು ಮದುವೆ ಆಗಿರೋ ಹಿಂದಿನ ದಿವಸ ನಾವೆಲ್ಲ ಅವ್ರ ಮನೆಗೆ ಹೋಗಿದ್ವಿ. ನಮಗೂ ಇದೇ ರೀತಿ ಅರಿಶಿನ ಕುಂಕುಮ, ಬ್ಲೌಸ್ ಪೀಸ್ ಎಲ್ಲ ಕೊಟ್ಟಿದ್ರು. ಹಾಗೆ ಇದರಲ್ಲಿ ಬಂದಿರೋಂಥ ಒಂದು ಪಾಪು ತುಂಬ ಚೆನ್ನಾಗಿ ಕ್ಯೂಟ್ ಆಗಿತ್ತು. ನಾನು ಹೋಗಿ ಎತ್ಕೊಂಡೆ. ನನಗಂತೂ ಮಕ್ಕಳು ಬೇಗ ಅಟ್ರಾಕ್ಟ್ ಆಗ್ತಾರೆ. ನಾನು ಎಲ್ಲೇ ಇದ್ರೂ ಚಿಕ್ಕ ಮಕ್ಕಳು ನೋಡಿದ ತಕ್ಷಣ ಎತ್ಕೊಂಡ್ಬಿಡ್ತೀನಿ. ಹಾಗೆ ತುಂಬ ಕ್ಯೂಟಾಗಿತ್ತು ಪಾಪು, ಹಾಗಾಗಿ ಎತ್ಕೊಂಡೆ. ಹಾಗೆ ಫ್ರೆಂಡ್ಸ್ ಎಲ್ಲರೂ ಅರಿಶಿನ ಕುಂಕುಮ ತೊಗೊಂಡು ಹೊರಟರು. ಯಾಕಂದರೆ ಇಲ್ಲಿ ಪ್ರತಿದಿನ ಮಳೆ ಬರೋದ್ರಿಂದ ಮಳೆ ಬರುತ್ತೆ, ಬೇಗ ಹೋಗಬೇಕು ಅಂತೇಳ್ಬಿಟ್ಟು ಅವರೆಲ್ಲರೂ ಸಹಿತ ಹೊರಡ್ತಾ ಇದ್ದಾರೆ. ಹಾಗೆಯೇ ನೋಡ್ತಾ ಇರ್ಬೋದು ಸುಪ್ರೀತನ ಮನೆ ಕಡೆಯವರು ಇವರೆಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ ಒಳಗಡೆ ಕರ್ಕೊಂಡು ಬಂದು ಅರಿಶಿನ ಕುಂಕುಮನ ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಸೇರಿಕೊಂಡು ಯಾರಿಗಾದರೂ ಬಿಟ್ಟಿದೆಯಾ ಅಂತ ನೋಡಿಬಿಟ್ಟು ಕೊಡ್ತಾ ಇದ್ದೀವಿ. ಹಾಗೆಯೇ ಫ್ರೆಂಡ್ಸ್ ನಾನು ಸೇಲ್ ಮಾಡೋವಂಥ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ನಾನು ಒಂದು ಸ್ಯಾರಿನ ತೊಗೊಂಡು ಹೊಲಿದ್ಬಿಟ್ಟು ಉಟ್ಕೊಂಡಿದ್ದೀನಿ. ಹೇಗೆ ಕಾಣಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಯಾರಿಗಾದರೂ ಸೀರೆ ಬೇಕಿದ್ದರೂ ಸಹಿತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ನಾನು ಉಟ್ಕೊಂಡ್ಮೇಲೆ ಈ ಕಲರ್ ತುಂಬ ಜನಕ್ಕೆ ಇಷ್ಟ ಆಯಿತು. ಹಾಗೆಯೇ ಇದೆಯಾ ಈ ಪೀಸಲ್ಲಿ ಅಂತೇಳ್ಬಿಟ್ಟು ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳಿದರು. ನಾನು ತಗೊಳ್ಳುವಾಗ ಒಂದು ಪೀಸ್ ಇತ್ತು, ಆದರೆ ನೆಕ್ಸ್ಟ್ ನಾನು ತೊಗೊಂಡ್ಮೇಲೆ ನನ್ನ ಫ್ರೆಂಡೇ ಒಂದು ಪೀಸ್ ಇದರಲ್ಲಿ ತಗೊಂಡ್ಳು. ಹಾಗೆ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗಿರುವಂಥದ್ದು. ಲಾಸ್ಟ್ ಅಂದರೆ ಎಲ್ಲ ಸೀರೆ ಖಾಲಿ ಆದಮೇಲೆ ನಾನೊಂದು ಸ್ಯಾರಿನ ತಗೊಳ್ತೀನಿ ಅಂತ ನಮ್ಮ ಯಾಸ್ಮಿನಿಗೆ ಹಾಗೆ ನಮ್ಮ ಸಹನಂಗೆ ಹೇಳಿದ್ದೆ. ಲಾಸ್ಟ್ ಈ ಸ್ಯಾರಿ ಉಳಿದಿತ್ತು, ಇದನ್ನು ನಾನು ತೊಗೊಂಡು ಸ್ಟಿಚ್ ಮಾಡಿಕೊಂಡೆ. ಹೇಗೆ ಕಾಣ್ತಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದೇ ಸ್ಯಾರಿನೇ ತೊಗೊಂಡೆ. ಹಾಗೆ ಈ ಫಂಕ್ಷನಲ್ಲಿ ಎಲ್ಲರೂ ಹೇಗೆ ಕಾಣ್ತಿದ್ರು ಅಂತಲೂ ಸಹಿತ ನಿಮಗೆ ಹೇಳಿ. ನಮ್ಮ ಈ ಫ್ಯಾಮಿಲಿಗೆ ಎಲ್ಲರೂ ಸಹಿತನೂ ವಿಶ್ ಮಾಡಿ. ಎಲ್ಲ ಫಂಕ್ಷನ್ಗಳಲ್ಲೂ ಇದೇ ರೀತಿ ಸೇರಿಬಿಟ್ಟು ನಾವು ಖುಷಿಯಾಗಿ ಫಂಕ್ಷನನ್ನು ಅಟೆಂಡ್ ಮಾಡ್ತೀವಿ. ಯಾಕಂದರೆ ಎಲ್ಲ ಟೈಮಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ. ಫಂಕ್ಷನ್ ಅಂದಾಗ ಮಾತ್ರ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಒಬ್ರಿಗೊಬ್ರಿಗೆ ಪರಿಚಯ ಆಗ್ತೀವಿ. ಹಾಗಾಗಿ ಫ್ಯಾಮಿಲಿ ಫಂಕ್ಷನನ್ನು ಮಿಸ್ ಮಾಡಬೇಡಿ. ಯಾಕಂದರೆ ನಾವು ಮಿಸ್ ಮಾಡಿದ್ವಿ ಅಂದರೆ ನಮ್ಮ ಮಕ್ಕಳು ಮಿಸ್ ಮಾಡ್ತಾರೆ. ಮುಂದಕ್ಕೆ ಯಾರು ರಿಲೇಷನ್ ಅನ್ನೋದೇ ಗೊತ್ತಾಗಲ್ಲ. ಹಾಗೆ ಅಡುಗೆ ಊಟ ಎಲ್ಲದೂ ರೆಡಿಯಾಗಿತ್ತು. ಹಾಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಅಂಥೇಳಿ ಬಂದು ನೋಡಿದೆ. ಪಾಯಸ ಮಾಡಿದರು, ಹಾಗೆ ಅಲಸಂಡೆ ಪಲ್ಯ, ಹಾಗೆ ಬಿರಿಯಾನಿ, ಹಾಗೆ ಕಬಾಬು ಎಲ್ಲದೂ ಮಾಡಿದ್ವಿ. ಇವರೆಲ್ಲರೂ ಸಹ ಸುಪ್ರೀತಾ ಗಂಡನ ಮನೆ ಕಡೆಯವರು, ಇವರು ಅವ್ರದ್ದು ತಮ್ಮ. ಹಾಗೆ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಸಹಿತ ಊಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಬೀಗರು ಊಟ ಅಂದಾಗ ಬೀಗರು ಮನೆಯವರಿಗೆ ಫಸ್ಟು ಊಟ, ಆಮೇಲೆ ನೆಕ್ಸ್ಟು ನಮಗೆಲ್ಲ ಆಗಿರುತ್ತೆ. ನಾವೆಲ್ಲ ಊಟ ಮಾಡುವಾಗ ಲಾಸ್ಟ್ ಪಂಕ್ತಿ ಊಟ ಮಾಡಿದ್ವಿ. ನಾವೆಲ್ಲ ಸೋಮವಾರ ಆಗಿರೋದ್ರಿಂದ ವೆಜಿಟೇರಿಯನ್ ಊಟ ಮಾಡಿದ್ವಿ. ಹಾಗೆ ಎಲ್ಲರೂ ಸಹ ನಾನ್ ವೆಜಿಟೇರಿಯನ್ ಊಟ ಮಾಡಿದ್ರು. ಅಂದರೆ ಸೋಮವಾರದ ದಿವಸ ಎಲ್ಲ ಸ್ವಲ್ಪ ವೆಜಿಟೇರಿಯನ್ ಇರ್ತಾರಲ್ಲ. ಇದು ಸುಪ್ರೀತಾ ಅವರ ಮಾವ. ಹಾಗೆ ಇವರೆಲ್ಲರೂ ಸಹಿತ ಅವ್ರ ರಿಲೇಷನ್ನು ಎಲ್ಲರೂ ಸಹ ಖುಷಿಪಟ್ಟರು ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ದಕ್ಕೆ. ಹಾಗೆಯೇ ಫ್ರೆಂಡ್ಸ್ ನೋಡಿ ಪ್ರತಿಯೊಬ್ಬರು ಸಹಿತ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾಯಿದ್ದಾರೆ. ಹಾಗೆ ಖುಷಿಪಟ್ಟಿದೆ ನನಗೆ ನಿಜವಾಗೂ ಆಶ್ಚರ್ಯ. ಹಾಗಾಗಿ ಇವೆಲ್ಲ ವಿಡಿಯೋ ಅವರು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೂ ಊಟ ಬಡಿಸ್ತಾಯಿದ್ರು, ಅಷ್ಟೊತ್ತಿಗೆ ನಾನು ಬಂದುಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಕೆಲವು ಸರಿ ಮರ್ತೋಗ್ಬಿಡತ್ತೆ. ಹಾಗಾಗಿ ಪ್ರತಿಯೊಬ್ಬರು ವೀಡಿಯೋದಲ್ಲಿ ಬರಬೇಕು ಅಂತಲೇ ನಾನು ಪ್ರತಿಯೊಬ್ಬರು ವೀಡಿಯೋನೂ ಊಟ ಮಾಡುವಾಗ ಮಾಡ್ಕೊಂಡಿದ್ದೀನಿ. ಜಸ್ಟ್ ಬೇರೆ ಕಡೆ ಮಿಸ್ ಆದ್ರೂ ಊಟ ಮಾಡುವಾಗಾದರೂ ನಮಗೊಂದು ಕಡೆ ಸಿಗ್ತಾರಲ್ವ ಅಂತ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಊಟ ಬಡಿಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಗ್ರೂಪ್ ಎಲ್ಲವರು. ಹಾಗೆಯೇ ಊಟ ಮಾಡಿ ಬಂದು ಹಾಗೆ ಸುಪ್ರೀತನ ಮನೆಯವರೆಲ್ಲ ಕೂತ್ಕೊಂಡಿದ್ರು. ಇದು ಸುಪ್ರೀತಾ ಅವರ ಚಿಕ್ಕಮ್ಮ. ನೋಡ್ತಾ ಇರ್ಬೋದು ಬೆಳಕು ಆ ಕಡೆಯಿಂದ ಬರೋದಕ್ಕೆ ಸ್ವಲ್ಪ ಕತ್ಲೆ ಕಾಣಿಸ್ತಾ ಇದೆ. ಹಾಗೆಯೇ ಮದುವೆ ಮನೆ ಅನ್ನೋ ಖುಷಿ ಇದ್ದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸುಪ್ರೀತನ ಅವ್ರ ಗಂಡನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರಲ್ವ. ಹೆಣ್ಮಕ್ಳು ಮದುವೆ ಮಾಡಿಕೊಡ್ಬೇಕಾದ್ರೆ ಅದು ಒಂದು ಬೇಜಾರಿರುತ್ತೆ. ಹಾಗೆಯೇ ಎಲ್ಲರೂ ಊಟ ಮಾಡ್ತಾಯಿದ್ರು. ಊಟನೂ ಸಹ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಮಟನು, ಚಿಕನ್ನು, ಕಬಾಬು ಎಲ್ಲ ಇತ್ತು. ಅಡುಗೆನೂ ಸಹ ತುಂಬ ಚೆನ್ನಾಗಾಗಿತ್ತು. ಇದು ಸುಪ್ರೀತಾ ಅವರ ಅತ್ತೆ. ಹಾಗೆ ನೋಡ್ತಾ ಇರ್ಬೋದು ಎಲ್ಲರೂ ಸಹಿತ ಅಡುಗೆಗೂ ಸಹ ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಸಹ ಖುಷಿಪಟ್ಟರು. ಹಾಗೆಯೇ ನಮಗೆ ವೆಜಿಟೇರಿಯನ್ ಇರೋರಿಗೆ ಪನ್ನೀರು ಮಾಡಿಸಿದ್ರು. ಹಾಗೆ ಗೀ ರೈಸ್ ಇತ್ತು ಮತ್ತು ಪಲ್ಯಗಳು. ವೆಜಿಟೇರಿಯನ್ ಊಟನೂ ಸಹ ತುಂಬ ಚೆನ್ನಾಗಿತ್ತು. ಇವರೆಲ್ಲರೂ ಸಹಿತ ಸುಪ್ರೀತಾ ಗಂಡನ ಮನೆಯವರ ರಿಲೇಷನ್ನು. ಹಾಗೆ ಬೀಗ್ರೂಟ ಅಲ್ವಾ, ಎಲ್ಲರೂ ಖುಷಿಯಿಂದ ಪ್ರತಿಯೊಬ್ಬರು ಸಹ ಸಪೋರ್ಟ್ ಮಾಡ್ತಾಯಿದ್ರು. ಮಕ್ಕಳು ಎಲ್ಲರೂ ಸಹಿತ ನನಗೆ ತುಂಬ ಖುಷಿ ಆಯಿತು. ಇವರು ಆಂಟಿ ಅಂತೂ ತುಂಬಾ ಕ್ಲೋಸ್ ಇದ್ದರು. ಇವರು ಸಹ ಸುಪ್ರೀತನ ಮನೆ ಕಡೆಯವರೇ. ಹಾಗೆಯೇ ತುಂಬ ಇಷ್ಟ ಆದರು. ತುಂಬ ಫ್ರೀಯಾಗಿ ನಮ್ಮ ಜೊತೆಗೆ ಚೆನ್ನಾಗೇ ಮಾತಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಲ್ಲರೂ ಸಹ ಊಟನ ಮಾಡ್ತಾ ಇದ್ದಾರೆ. ಯಾರಾದರೂ ವಿಡಿಯೋದಲ್ಲಿ ಮಿಸ್ ಆಗಿದೆ ಹೇಳಿ. ಯಾವ ಚೆನ್ನಾಗಿದೆ ಕಬಾಬ.
ಅಡುಗೆ ಚೆನ್ನಾಗಿದೆಯಾ? ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಏನಂತೆ ಬರ್ತೀನಿ ತಡಿ ನಿಧಾನದಿಂದ ಊಟ ಮಾಡಿ ಎಲ್ಲ ಲಾಗು ಇವರಿಬ್ರದೇ ಒಂದು ಲೋಕದಲ್ಲಿ ಊಟ ಮಾಡ್ತಾ ಇದ್ದಾರೆ. ಅಜ್ಜಿ ಮೊಮ್ಮಗಳು ಒಟ್ಟಿಗೆ ಕೂತಿದ್ದಾರಲ್ಲ ನೋಡೆ. ಕ್ಯಾಟ್ರಿನ್ ಅವ್ರದ್ದು ವಿಡಿಯೋ ಮಾಡ್ಬೇಕಂತೆ, ಇವರೇ ಬಡಿಸಿದ್ದು ತಿಂತ ಈ ಕಡೆ ಟೀಮರು. ಯಾರು ಪರಿಶ್ರಮ ಎಲ್ಲ ಆ್ಯಡ್ ಮಾಡಬಾರ್ದಾ? ಬರೀ ತಿನ್ನೋರ್ನಷ್ಟೇ ಆ್ಯಡ್ ಮಾಡಬೇಕು. ಟೇಸ್ಟ್ ಮಾಡಾಯ್ತಾ? ಹುಡುಗಿ ಎಲ್ಲ ನೋಡೇ ಇಲ್ಲಿ ಶಕೆ ಅಂತೆ, ನಿಮ್ಮ ಅಕ್ಕಂಗೆ ಶಕೆ ಅಂತೆ. ಇವ್ರು ಆಂಟಿ ಆಗ್ಬೇಕಲ್ಲ, ಚಿಕ್ಕಮ್ಮ. ವೆಜ್ಜಾ ನೀವು? ನಾವು ವೆಜ್ಜೇ. ಈಗ ಬೇವರೆಲ್ಲ ಹಿಂಗೆ ತೆಗೆದೆಲ್ಲ ಸುಸ್ತಾದಂಗೆ ಮಾಡಲಾ? ಹಾಂ ಮಾಡಿ. ಎಂತ ಸುಸ್ತಾದಂಗೆ ಮಾಡ್ತಾ ಇಲ್ಲ ಅವನು. ಬೇವರಿಗೆ ಸುಸ್ತಾದಂಗೆ ಮಾಡಿದ್ರೆ ಮಜ್ಜಿಗೆ ಆಮೇಲೆ ಯಾರೂ ಕುಡಿಯಲ್ಲ, ಮಜ್ಜಿಗೆ ಯಾರೂ ಕುಡಿಯಲ್ಲ. ಓ ಇವರೆಲ್ಲ ವಾರ ಇಲ್ಲ, ಇವರಿಗೆ ವಾರ ಇಲ್ಲ. ಬಂಟಿ ಕಬಾಬ್ ತಿಂದ್ಯಾ? ಇವರೆಲ್ಲ ಎಂತ ಅರವಿಂದ್ ನೋಡ, ಈ ಕಡೆ ನೋಡ. ಅಯ್ಯೋ ದೇವ್ರೆ, ನಮ್ಮನ್ನು ಕರೀದೆ ಬಂದಿದ್ದೇವ್ರು ಊಟಕ್ಕೆ. ನಾ ವಿಡಿಯೋ ಮಾಡಕ್ಕೆ ಕೂತ್ಕೊಂಡಿದ್ದೀನಿ. ಊಟ ಆಯ್ತಾ? ನೋಡಿ ಸ್ವಲ್ಪ ಊಟ ಮಾಡ್ತೀವಿ. ಇಲ್ಲ ನೀವು ಮಾತಾಡಿ. ಹೇಳಿ, ಹೆಂಡತಿ ಹೆಸರು ಹೇಳಿ, ಜೋರಾಗಿ ಹೇಳಿ. ಹಾಂ, ಸ್ವೀಟಾಗಿ ಹೇಳಿ, ಸ್ವಲ್ಪ ಸ್ವೀಟಾಗಿ ಹೇಳಿ. ಅವಳು ಹೆಂಗೆ ಹೇಳ್ತಾಳೆ ನೋಡಿ, ಹೇಳಲ್ಲ, ಸೇರಿಸ್ಬಿಟ್ಟು ಹೇಳೆ ಗಂಡನ ಹೆಸರು. ಅವಳು ಈಗ ಹೇಳಲ್ಲ, ಇನ್ನು 5 ವರ್ಷ ಬಿಟ್ಟು ಹೇಳ್ತಾಳೆ. ಅವಾಗ ಕವನೆಲ್ಲ ಬರುತ್ತೆ. ಈ ಕಡೆ ನೋಡಿ, ಊಟ ಚೆನ್ನಾಗಿತ್ತಾ? ಹಾಂ ಹೇಳಿ ಯಾವ್ದು ಇಷ್ಟ ಆಯ್ತು ಅಂತ. ಎಲ್ಲ ಇಷ್ಟ ಆಯ್ತಾ? ಹಾಂ, ಅಲ್ಲೇ ಚೆನ್ನಾಗುಂಟಾ? ಹೌದಾ? ನಿಮಗೆ ಕಬಾಬಾ? ನಾಳೆ ಬರಲ್ಲ, 2 ನಿಧಾನ ಮಾಡಿ. ಊಟ ಹೆಂಗಿದೆ ಹೇಳಿ. ಕಮೆಂಟ್ ಊಟ ಹೆಂಗಿದೆ ಅಲ್ಲ, ಸೂಪರ್ ಉಂಟು. ನಾನು ಸೂಪರ್ ಉಂಟು ಹೇಳಿದೆ ಈಗ. ಊಟ ಮಾಡಕ್ಕೂ ಬಿಡಲ್ಲ. ಮಟನ್ ಬಂದಿಲ್ಲ, ಲೇಟ್ ಆಯ್ತು. ಚಿಕ್ಕಪ್ಪ ಎಲ್ಲ ಹೋಗಿದ್ರು ಬಡ್ಸಕ್ಕೆ, ಮಟನ್ ಬಡ್ಸಕ್ಕೆ. ಸೂಪರ್. ಲಾಗ್ ಮಾಡ್ತಾ ಇದ್ಲಾ? ಹಾಯ್ ಮಾತಾಡ್ರಿ. ಹಾಯ್ ಅಲ್ರಿ. ಊಟ ಚೆನ್ನಾಗಿದೆ. ಪನ್ನೀರ್, ನಾವೆಲ್ಲ ವೆಜ್ ಇವತ್ತು. ವೆಜ್ಜು ಪನ್ನೀರ್ ಮಸಾಲ. ಹಾಲುಂಡ ತವರನ್ನು ಇದರ ಹಾಡು ಹೇಳ್ರಿ. ಈ ಹಾಡಾದ್ರೆ ಹೇಳ್ರು. ಯಾವುದು? ನೀವ ಹಾಡಾಕಿ ಹಾಳು ಮಾಡ್ತೀರ ಗೊತ್ತ, ಅದಕ್ಕೆ ಹಾಡಲ್ಲ ನಾವೀಗ. ಬೇಡ ಗೋಲ್ಡ್ ಎಲ್ಲ
ಪಾಪ ಅವನೇ ಸೀರಿಯಸ್ ಆಗಿ ಹೇಳ್ತಾರಲ್ಲ. ಅಲ್ಲ ಈ ಕಡೆ ತಿರ್ಗ್ಬಿಟ್ಟು ಆಳು. ನೀವು ಸ್ವಲ್ಪ ಸುಧಾರಣೆ ಮಾಡಿ. ಇವರು ಅಕ್ಷಯ್ ಅವರೇ ಸ್ವಲ್ಪ ಸುಧಾರಿಸಿ. ಆಯ್ತು. ಸಾರಿ ಹಾಗೆ ಫ್ರೆಂಡ್ಸ್, ಮದುವೆ ವಿಡಿಯೋದಲ್ಲಿ ಇದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಎಲ್ಲ ವಿಡಿಯೋನೂ ನೋಡಿಬಿಟ್ಟು ಸಪೋರ್ಟ್ ಮಾಡಿದ ನಿಮ್ಗೆಲ್ರಿಗೂ ಧನ್ಯವಾದಗಳು. ಹಾಗೆ ಬೀಗ್ರೂಟದ ಬೆಳಗ್ಗೆ ದಿವಸ ನಾವು ಈ ರೀಲ್ಸ್ ಮಾಡಿದ್ವಿ. ಎಲ್ಲರೂ ಸೇರ್ಕೊಂಡು ಖುಷಿಯಾಗಿದ್ವಿ. ಇನ್ನು ಬೀಗ್ರೂಟ ಮುಗಿತಿದ್ದಂಗೆ ಎಲ್ಲರೂ ಸಹ ಊರಿಗೆ ಹೊರಡೋರಿದ್ವಿ. ಹಾಗಾಗಿ ಇದೊಂದು ರೀಲ್ಸ್ ಮಾಡೋಣ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇನ್ಸ್ಟಾದಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ರೀಲ್ಸಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಚೆಕ್ ಮಾಡಿ ನೋಡಿ. ಹಾಗೆ ಹಿಂದಿನ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅದನ್ನು ಸಹಿತ ನೋಡಿ, ಪ್ರತಿಯೊಂದು ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.